ಹೇಳಿದ್ದಾರೆ, ಇದು ರಾಜ್ಯ ಸರ್ಕಾರ ಮಾಡಿದಾಗ ನಮ್ಗೆ 1/3 ಮಾತ್ರ ಅಧಿಕಾರ ಇರೋದು ಸೆಂಟ್ರಲ್ ಗವರ್ಮೆಂಟ್ಗೆ, 2/3 ರಾಜ್ಯ ಸರ್ಕಾರಗಳಿದೆ. ಜಿಎಸ್ಟಿ ಕೌನ್ಸಿಲ್ ಅಲ್ಲಿ ಇದನ್ನೆಲ್ಲ ಮಂಡಿಸ್ಲಿ, ಇದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಜೋಶಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜೋಶಿ ಸುಳ್ಳು ಹೇಳ್ತಾ ಇದ್ದಾರೆ, ರಾಜಕೀಯವಾಗಿ ಸುಳ್ಳು. ಬಿಕಾಸ್ GST ಹಾಕೋರು ಯಾರಪ್ಪ? ಕೇಂದ್ರ ಸರ್ಕಾರ ಅಲ್ವಾ, ಅದನ್ನು ವಸೂಲು ಮಾಡೋರು ನಾವು. ಸೊ GST ಹಾಕಿದ ಮೇಲೆ ನೋಟಿಸ್ ಕೊಟ್ಟಿರೋದಲ್ವಾ? ಮತ್ತೆ ಅವರು ಜವಾಬ್ದಾರಿ ಇಲ್ವಾ? ಸುಮ್ಮನೆ ಏನೋ ಹೇಳೋದು, ಕೇಂದ್ರ ರಾಜ್ಯ ಸರ್ಕಾರ ಜವಾಬ್ದಾರಿ ಇದಕ್ಕೆ ಅಂತ ಅನ್ನೋದು. ಇವೆಲ್ಲ ಚರ್ಚೆ ಮಾಡಿದ್ವಿ, ಈಗ ಒಪ್ಕೊಂಡಿದ್ದಾರೆ ಬಿಡಿಯಪ್ಪ, ಸುಮ್ಮನೆ ಯಾಕೆ ಅವೆಲ್ಲ. ದೆಹಲಿಗೆ 25ನೇ ತಾರೀಕು OBC ಅಡ್ವೈಸರಿ ಕೌನ್ಸಿಲ್ದು ಒಂದು ಎಂತ ತಾಲ್ ಕೊಟಾರ ಸ್ಟೇಡಿಯಂನಲ್ಲಿ ಒಂದು ಸಭೆ ಇದೆ. ಆ ಸಭೆಗೆ ನಾನು ಒನ್ ಆಫ್ ದಿ ಮೆಂಬರ್ಸ್. ಅಡ್ವೈಸರಿ ಕೌನ್ಸಿಲ್ನಲ್ಲಿ ನಾನು ಒಬ್ಬ ಮೆಂಬರ್ ಇದ್ದೀನಿ. ನನ್ನೂ ಕರೆದಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಟೆಂಡ್ ಮಾಡೋಕ್ಕೆ. ಯಾವುದು ಈಗ ಶೆಡ್ಯೂಲ್ ಪ್ರೋಗ್ರಾಮ್ನಲ್ಲಿ ಇಲ್ಲ. ಈಗ ಅವರೇ ಒಪ್ಕೊಂಡಿದಾರಲ್ವಾ, ಕರ್ನಾಟಕದಲ್ಲಿ ತಲಾ ಆದಾಯ ಸುಮಾರು 2,05,000 ಕೋಟಿ, 2,05,000 ಈಗಾಗಿದೆ. ಸೊ ವಿ ಆರ್ ನಂಬರ್ 1 ಇನ್ ದಿ ಕಂಟ್ರಿ. ಪರ್ ಕ್ಯಾಪಿಟಾ ಇನ್ಕಮ್ನಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 1 ಇನ್ ದಿ ಕಂಟ್ರಿ. ಇದು ನಾನು ಹೇಳಿರೋದಲ್ಲ, ಕೇಂದ್ರ ಸರ್ಕಾರ. ಅದು ಒಂದು ಕಾರಣ, ಅದು ಒಂದು ಪ್ರಮುಖ ಕಾರಣ. ಬಿಜೆಪಿಯವ್ರಿಗೆ ಜ್ಞಾನೋದಯ ಆಗಲಿ ಅಂತ ಕೇಳಿ ನೋಡ್ತಾ ಇದ್ದೆ. ಹೇಳಿದ್ದೀನಿ 3 ತಿಂಗಳಲ್ಲಿ ಕೊಡಬೇಕು ಅಂತ. ನಾಳೆ ಆದೇಶ ಹೊರಡುತ್ತದೆ. 3 ತಿಂಗಳಲ್ಲಿ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. SIT ಮಾಡಿದ್ದೀವಲ್ಲ, ಎಂಕ್ವೈರಿ ಮಾಡಲಿ ಅವರು. ನಾನು ಪೊಲೀಸ್ ಎಂಕ್ವೈರಿಗೆ ಒಂದು SIT ಮಾಡಿದ್ದೀವಿ, ಅವ್ರು ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಲಿ. ಸರ್, ರಾಹುಲ್ ಗಾಂಧಿ ಹೇಳಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ಆಗಿದೆ, ಅದನ್ನು ನಾವು ಬಹಿರಂಗಪಡಿಸ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಅಕ್ರಮ ಆಗಿದೆ ಚುನಾವಣೆಯಲ್ಲಿ, ಆ ಕ್ಷೇತ್ರ ಯಾವುದು ಅಂತ ಬಹಿರಂಗಪಡಿಸ್ತೀವಿ ಅಂತ ಹೇಳಿದ್ದಾರೆ. ಬಿಹಾರದಲ್ಲಿ ನಾನು ನೋಡ್ತೀನಿ, ಅದನ್ನು ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ. ಜೋಶಿ ಹೇಳಿದ್ದಾರೆ, ಇದು ರಾಜ್ಯ ಸರ್ಕಾರ ಮಾಡಿದಾಗ ನಮ್ಗೆ 1/3 ಮಾತ್ರ ಅಧಿಕಾರ ಇರೋದು ಸೆಂಟ್ರಲ್ ಗವರ್ಮೆಂಟ್ಗೆ, 2/3 ರಾಜ್ಯ ಸರ್ಕಾರಗಳಿದೆ. ಜಿಎಸ್ಟಿ ಕೌನ್ಸಿಲ್ ಅಲ್ಲಿ ಇದನ್ನೆಲ್ಲ ಮಂಡಿಸ್ಲಿ, ಇದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಜೋಶಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜೋಶಿ ಸುಳ್ಳು ಹೇಳ್ತಾ ಇದ್ದಾರೆ, ರಾಜಕೀಯವಾಗಿ ಸುಳ್ಳು. ಬಿಕಾಸ್ GST ಹಾಕೋರು ಯಾರಪ್ಪ? ಕೇಂದ್ರ ಸರ್ಕಾರ ಅಲ್ವಾ, ಅದನ್ನು ವಸೂಲು ಮಾಡೋರು ನಾವು. ಸೊ GST ಹಾಕಿದ ಮೇಲೆ ನೋಟಿಸ್ ಕೊಟ್ಟಿರೋದಲ್ವಾ? ಮತ್ತೆ ಅವರು ಜವಾಬ್ದಾರಿ ಇಲ್ವಾ? ಸುಮ್ಮನೆ ಏನೋ ಹೇಳೋದು, ಕೇಂದ್ರ ರಾಜ್ಯ ಸರ್ಕಾರ ಜವಾಬ್ದಾರಿ ಇದಕ್ಕೆ ಅಂತ ಅನ್ನೋದು. ಇವೆಲ್ಲ ಚರ್ಚೆ ಮಾಡಿದ್ವಿ, ಈಗ ಒಪ್ಕೊಂಡಿದ್ದಾರೆ ಬಿಡಿಯಪ್ಪ, ಸುಮ್ಮನೆ ಯಾಕೆ ಅವೆಲ್ಲ. ದೆಹಲಿಗೆ 25ನೇ ತಾರೀಕು OBC ಅಡ್ವೈಸರಿ ಕೌನ್ಸಿಲ್ದು ಒಂದು
ಎಂಥದ್ದು ಎಂಥ ತಾಲೂಕು ತಾಲ್ಕೊಟಾರ ಸ್ಟೇಡಿಯಂನಲ್ಲಿ ಒಂದು ಸಭೆ ಇದೆ. ಆ ಸಭೆಗೆ ನಾನು ಒನ್ ಆಫ್ ದಿ ಮೆಂಬರ್ಸ್ ಅಡ್ವೈಸರಿ ಕೌನ್ಸಿಲ್ನಲ್ಲಿ ನಾನು ಒಬ್ಬ ಮೆಂಬರ್ ಇದ್ದೀನಿ. ನನ್ನೂ ಕರೆದಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಟೆಂಡ್ ಮಾಡೋಕ್ಕೆ. ಯಾವುದು ಈಗ ಶೆಡ್ಯೂಲ್ ಪ್ರೋಗ್ರಾಮ್ನಲ್ಲಿ ಇಲ್ಲ. ಹಾಂ, ಈಗ ಅವರೇ ಒಪ್ಕೊಂಡಿದಾರಲ್ವಾ, ಕರ್ನಾಟಕದಲ್ಲಿ ತಲಾ ಆದಾಯ ಸುಮಾರು 2,05,000 ಕೋಟಿ, 2,05,000 ಹೀಗಾಗಿದೆ. ಸೊ ವಿ ಆರ್ ನಂಬರ್ 1 ಇನ್ ದಿ ಕಂಟ್ರಿ. ಪರ್ ಕ್ಯಾಪಿಟಲ್ ಇನ್ಕಮ್ನಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 1 ಇನ್ ದಿ ಕಂಟ್ರಿ. ಇದು ನಾನು ಹೇಳಿರೋದಲ್ಲ, ಕೇಂದ್ರ ಸರ್ಕಾರ. ಅದು ಒಂದು ಕಾರಣ, ಅದು ಒಂದು ಪ್ರಮುಖ ಕಾರಣ. ಬಿಜೆಪಿಯವ್ರಿಗೆ ಜ್ಞಾನೋದಯ ಆಗಲಿ ಅಂತ ಕೇಳಿ ನೋಡ್ತಾ ಇದ್ದೆ. ಹೇಳಿದ್ದೀನಿ 3 ತಿಂಗಳಲ್ಲಿ ಕೊಡಬೇಕು ಅಂತ. ನಾಳೆ ಆದೇಶ ಹೊರಡುತ್ತದೆ. 3 ತಿಂಗಳಲ್ಲಿ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. SIT ಮಾಡಿದ್ದೀವಲ್ಲ, ಎಂಕ್ವೈರಿ ಮಾಡಲಿ ಅವರು. ನಾನು ಪೊಲೀಸ್ ಎಂಕ್ವೈರಿಗೆ ಒಂದು SIT ಮಾಡಿದ್ದೀವಿ, ಅವ್ರು ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಲಿ. ಸರ್, ರಾಹುಲ್ ಗಾಂಧಿ ಹೇಳಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ಆಗಿದೆ, ಅದನ್ನು ನಾವು ಬಹಿರಂಗಪಡಿಸ್ತೀವಿ ಅಂತ ಹೇಳಿದ್ದಾರೆ ಇವತ್ತು. ಕರ್ನಾಟಕದಲ್ಲಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಅಕ್ರಮ ಆಗಿದೆ ಚುನಾವಣೆಯಲ್ಲಿ, ಆ ಕ್ಷೇತ್ರ ಯಾವುದು ಅಂತ ಬಹಿರಂಗಪಡಿಸ್ತೀವಿ ಅಂತ ಹೇಳಿದ್ದಾರೆ. ಬಿಹಾರದಲ್ಲಿ ನಾನು ನೋಡ್ತೀನಿ, ಅದನ್ನು ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ. ಜೋಶಿ ಹೇಳಿದ್ದಾರೆ ಇದು ರಾಜ್ಯ ಸರ್ಕಾರ ಮಾಡಿದಾಗ ನಮ್ಗೆ 1/3 ಮಾತ್ರ ಅಧಿಕಾರ ಇರೋದು ಸೆಂಟ್ರಲ್ ಗೌರ್ಮೆಂಟ್ಗೆ, 2/3 ರಾಜ್ಯ ಸರ್ಕಾರಗಳಿದೆ. GST ಕೌನ್ಸಿಲ್ ಅಲ್ಲಿ ಇದನ್ನೆಲ್ಲ ಮಂಡಿಸ್ಲಿ, ಇದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಜೋಶಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಜೋಶಿ ಸುಳ್ಳು ಹೇಳ್ತಾ ಇದ್ದಾರೆ, ರಾಜಕೀಯವಾಗಿ ಸುಳ್ಳು. ಬಿಕಾಸ್ GST ಹಾಕೋರು ಯಾರಪ್ಪ? ಕೇಂದ್ರ ಸರ್ಕಾರ ಅಲ್ವಾ, ಅದನ್ನು ವಸೂಲು ಮಾಡೋರು ನಾವು. ಸೊ GST ಹಾಕಿದ ಮೇಲೆ ನೋಟಿಸ್ ಕೊಟ್ಟಿರೋದಲ್ವಾ, ಮತ್ತೆ ಅವರು ಜವಾಬ್ದಾರಿ ಇಲ್ವಾ? ಸುಮ್ಮನೆ ಏನೋ ಹೇಳೋದು ಕೇಂದ್ರ ರಾಜ್ಯ ಸರ್ಕಾರ ಜವಾಬ್ದಾರಿ ಇದಕ್ಕೆ ಅಂತ ಅನ್ನೋದು. ಇವೆಲ್ಲ ಚರ್ಚೆ ಮಾಡಿದ್ವಿ, ಈಗ ಒಪ್ಕೊಂಡಿದ್ದಾರೆ ಬಿಡಿಯಪ್ಪ, ಸುಮ್ಮನೆ ಯಾಕೆ ಅವೆಲ್ಲ. ದೆಹಲಿಗೆ 25ನೇ ತಾರೀಕು OBC ಅಡ್ವೈಸರಿ ಕೌನ್ಸಿಲ್ದು ಒಂದು ಎಂಥ ತಾಲೂಕು ತಾಲ್ಕೊಟಾರ ಸ್ಟೇಡಿಯಂನಲ್ಲಿ ಒಂದು ಸಭೆ ಇದೆ. ಆ ಸಭೆಗೆ ನಾನು ಒನ್ ಆಫ್ ದಿ ಮೆಂಬರ್ಸ್ ಅಡ್ವೈಸರಿ ಕೌನ್ಸಿಲ್ನಲ್ಲಿ ನಾನು ಒಬ್ಬ ಮೆಂಬರ್ ಇದ್ದೀನಿ. ನನ್ನೂ ಕರೆದಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಟೆಂಡ್ ಮಾಡೋಕ್ಕೆ. ಯಾವುದು ಈಗ ಶೆಡ್ಯೂಲ್ ಪ್ರೋಗ್ರಾಮ್ನಲ್ಲಿ ಇಲ್ಲ. ಹಾಂ, ಈಗ ಅವರೇ ಒಪ್ಕೊಂಡಿದಾರಲ್ವಾ, ಕರ್ನಾಟಕದಲ್ಲಿ ತಲಾ ಆದಾಯ ಸುಮಾರು 2,05,000 ಕೋಟಿ, 2,05,000
1000 ಈಗಾಗಿದೆ. ಸೊ ವಿ ಆರ್ ನಂಬರ್ 1 ಇನ್ ದಿ ಕಂಟ್ರಿ. ಪರ್ ಕ್ಯಾಪಿಟ ಇನ್ಕಮ್ನಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 1 ಇನ್ ದಿ ಕಂಟ್ರಿ. ಇದು ನಾನು ಹೇಳಿರೋದಲ್ಲ, ಕೇಂದ್ರ ಸರ್ಕಾರ. ಅದು ಒಂದು ಕಾರಣ, ಅದು ಒಂದು ಪ್ರಮುಖ ಕಾರಣ. ಬಿಜೆಪಿಯವ್ರಿಗೆ ಜ್ಞಾನೋದಯ ಆಗಲಿ ಅಂತ ಕೇಳಿ ನೋಡ್ತಾ ಇದ್ದೆ. ಅವ್ರಿಗೆ ಹೇಳಿದ್ದೀನಿ 3 ತಿಂಗಳಲ್ಲಿ ಕೊಡಬೇಕು ಅಂತ. ನಾಳೆ ಆದೇಶ ಹೊರಡುತ್ತದೆ. 3 ತಿಂಗಳಲ್ಲಿ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. SIT ಮಾಡಿದೀವಲ್ಲ, ಎಂಕ್ವೈರಿ ಮಾಡಲಿ ಅವರು. ನಾನು ಪೊಲೀಸ್ ಎಂಕ್ವೈರಿಗೆ ಒಂದು SIT ಮಾಡಿದ್ದೀವಿ, ಅವ್ರು ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಲಿ. ಸರ್, ರಾಹುಲ್ ಗಾಂಧಿ ಹೇಳಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ಆಗಿದೆ, ಅದನ್ನು ನಾವು ಬಹಿರಂಗಪಡಿಸ್ತೀವಿ ಅಂತ ಹೇಳಿದ್ದಾರೆ ಇವತ್ತು. ಕರ್ನಾಟಕದಲ್ಲಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಅಕ್ರಮ ಆಗಿದೆ ಚುನಾವಣೆಯಲ್ಲಿ, ಆ ಕ್ಷೇತ್ರ ಯಾವುದು ಅಂತ ಬಹಿರಂಗಪಡಿಸ್ತೀವಿ ಅಂತ ಹೇಳಿದ್ದಾರೆ. ಬಿಹಾರದಲ್ಲಿ ನಾನು ನೋಡ್ತೀನಿ, ಅದನ್ನು ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ.